ಅವ್ರು ಬಂದಾಗ ಒಬ್ವಿಯಸ್ಲಿ ನಾವು ಅದನ್ನ ತೋರಿಸ್ತೀವಿ. ಅದಾದ ನಂತರದಲ್ಲಿ ಬೇರೆಯವ್ರಿಗೂ ಅವಕಾಶ ಸಿಗುತ್ತಾ ಅದೊಂದು ಪ್ರಶ್ನೆ ಇದೆ, ನೋಡೋಣ. ಇದಕ್ಕಿಂತ ಮುಂಚೆ ಈ ಪರಪ್ಪನ ಅಗ್ರಹಾರ ಕಾರಾಗೃಹ ಯಾವಾಗ ದರ್ಶನ್ ಪ್ರಕರಣ ಆಚೆ ಬಂತು, ಅಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅನ್ನೋ ವಿಚಾರ ಆಚೆ ಬಂತು, ಅದಾದ್ಮೇಲೆ ಅಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡದ ಒಂದೊಂದೇ ಮಾಹಿತಿಗಳು ಆಚೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಇದು ಹೊಸದಲ್ಲ, ಹಿಂದೆ ಕೂಡ ಅನೇಕ ಬಾರಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದೇ ಬಂದಿಖಾನೆ ಇಲಾಖೆಯಿಂದಲೇ ಮಾಹಿತಿಗಳು ಆಚೆ ಬರ್ತಾ ಇತ್ತು. ಈಗ ದರ್ಶನ್ ಒಂದು ಎಕ್ಸಾಂಪಲ್, ಒಂದು ಸ್ಯಾಂಪಲ್. ಅದ್ರ ಹಿಂದೆ ಇಂಥದ್ದೇ ಅನೇಕ ಪ್ರಕರಣಗಳು ಪ್ರತಿನಿತ್ಯ ಸಹಜ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಪರಪ್ಪನ ಅಗ್ರಹಾರ ಕಾರಾಗೃಹದ ಕರ್ಮಕಾಂಡ ಕೇವಲ ದರ್ಶನ್ಗೆ ಸಿಕ್ಕ ರಾಜಾತಿಥ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಸಾರಿ ಸಾರಿ ಹೇಳ್ತಾ ಇದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಧ್ಯಮದವ್ರ ಪ್ರತಿಕ್ರಿಯೆ ಕೇಳಿದಾಗ ಕೆಂಡ ಕೋಪ ಆಗ್ಬಿಟ್ರು. ಶ್ರುತಿ, ನಿಮಗೇನ್ ಬೇರೆ ಕೆಲಸ ಇಲ್ವಾ? ದರ್ಶನ್ ಬಿಟ್ರೆ ಬೇರೆ ಮಾಹಿತಿ ಇಲ್ವಾ? ನಾವು ಅವತ್ತಿಂದಲೂ ಹೇಳ್ತಾ ಇದೀವಿ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ದರ್ಶನ್. ಕೇವಲ ದರ್ಶನ್ಗೆ ರಾಜಾತಿಥ್ಯ ಸಿಕ್ತು ಅಂತ ಮಾತ್ರ ಅಲ್ಲ, ದರ್ಶನ್ ಪಕ್ಕದಲ್ಲಿ ಕೂತಿರೋರು ಸಜಾ ಕೈದಿ, ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿರೋ ಅಪರಾಧಿ, ಅವ್ರಿಗೂ ಕೂಡ ರಾಜಾತಿಥ್ಯ ಕೊಡ್ತೀರಿ ಅಂತಂದ್ರೆ ಬಂಧಿಖಾನೆ ಅಂತ ಯಾಕೆ, ಕಾರಾಗೃಹ ಅಂತ ಯಾಕೆ ಇರೋದು? ಶಿಕ್ಷೆ ಮನಪರಿವರ್ತನೆಗೆ ಹಾದಿ ಆಗ್ಬೇಕು ಅಂತ ಹೇಳಿ ಆ ಕಾರಾಗೃಹಗಳನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಕೂಡ ಆಗ್ತಾ ಇರುತ್ತೆ ಸರ್ಕಾರದ ಬೊಕ್ಕಸಿಂದ, ನಿಮ್ಮಂತ ಜನರಿಂದ ಪಡೆದ ಟ್ಯಾಕ್ಸ್ ನಲ್ಲೇನೆ ಅದು ಕೂಡ ನಡೀತಾ ಇರೋದು. ನಾವು ಕಷ್ಟಪಟ್ಟು ದುಡ್ಡು ಟ್ಯಾಕ್ಸ್ ಕಟ್ಟೋದು, ಇವ್ರ ಕಾರಾಗೃಹದಲ್ಲಿ ಮನಪರಿವರ್ತನೆ ಮಾಡ್ತೀವಿ, ಸೊಸೈಟಿ ಕ್ಲೀನ್ ಮಾಡ್ತೀವಿ, ಅಪರಾಧಿಗಳ ಮನಸ್ಥಿತಿಯನ್ನ ಚೇಂಜ್ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡೋರು ರಾಜಕಾರಣಿಗಳು, ಒಳಗಡೆ ರಾಜಾತಿಥ್ಯ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕೇವಲ ದರ್ಶನ್ ವಿಚಾರಕ್ಕೆ ಮಾತ್ರ ಅಲ್ಲ, ಪರಪ್ಪನ ಅಗ್ರಹಾರ ಕಾರಾಗೃಹ ಅನ್ನೋದು ಯಾವ ರೀತಿಯ ಕರ್ಮಕಾಂಡದ ಕೂಪ ಆಗಿದೆ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡದ ಈ ಎಕ್ಸ್ಕ್ಲೂಸಿವ್ ಸುದ್ದಿ ಕೈಗನ್ನಡಿ ಆಗ್ತಾ ಇದೆ, ತೋರಿಸ್ತಾ ಇದೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಎಂತೆಂಥ ವ್ಯವಸ್ಥೆಗಳು ಸೌಲಭ್ಯಗಳು ಇರುತ್ತೆ ಅಂತ. ಇನ್ನು ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಲ್ಲಿ ಕಾಸಿದ್ದವನೇ ಬಾಸು, ಹಣ ಮಾಡೋದಕ್ಕೆ ಅಂತ ಇರೋ ಕ್ವಾರಂಟೈನ್ ಜೈಲು. ದುಡ್ಡು ಮಾಡ್ಕೊಳ್ತಾರೆ ಸಿಬ್ಬಂದಿ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಕೊಡ್ಲೇಬೇಕು ಹಣ. ರಾಜಾತಿಥ್ಯ ಬೇಕಾ? ದುಡ್ಡು ಕೊಡ್ಬೇಕು. ಒಂದು ಪ್ಯಾಕ್ ಸಿಗರೇಟ್ಗೆ ಇಲ್ಲಿ 3,000 ರೂಪಾಯಿ ಅಂತೆ, ಕೈಗೆ ಬೆಚ್ಚಗೆ ಮಾಡಬೇಕು. ಕೈದಿಗೆ ಮನೆಯವರು ಬಟ್ಟೆ ಕೊಡ್ಬೇಕು ಅಂದ್ರೂ ಕೂಡ ದುಡ್ಡು ಕೊಡ್ಬೇಕು. ಪ್ರತ್ಯೇಕ ಕೊಠಡಿ ಬೇಕು ಅಂದ್ರೂ ಕೂಡ 50,000 ಹಣ ಫಿಕ್ಸ್ ಅಂತೆ. ಅಂದ್ರೆ ದುಡ್ಡು ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಸೌಲಭ್ಯ ಬೇಕೋ ಇಷ್ಟು ದುಡ್ಡು ಕೊಟ್ರೆ ಆ ಸೌಲಭ್ಯ ನಿಮ್ಗೆ ಸಿಗುತ್ತೆ ಅಂತ. ಹೊರಗಡೆ ಬಂದಂತ ಒಬ್ರು ಹೇಳ್ತಾ ಇದ್ರು, ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಆಚೆ ಬಂದವರು, ಎಂಟ್ರಿಯಿಂದ ಎಕ್ಸಿಟ್ ತನಕ ಕೂಡ ದುಡ್ಡಲ್ಲೇ ನಡೆಯೋದು ಪರಪ್ಪನ ಅಗ್ರಹಾರ ಅಂತ. ನಮ್ಮ ಫ್ಯಾಮಿಲಿಯವರು, ನಮ್ಮ ತಂದೆ ತಾಯಿ ಭೇಟಿ ಆಗೋದಕ್ಕೆ ಬಂದ್ರೆ ದುಡ್ಡು ಕೇಳಿದ್ರು ಸ್ವಾಮಿ, ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದೀನಿ ಅಂತ ತಂದೆ ತಾಯಿ ಹೇಳ್ತಾರಂತೆ. ರಕ್ತ ಸಂಬಂಧಿಗಳಿಗೂ ಕೂಡ, ಒಡ ಹುಟ್ಟಿದವ್ರಿಗೂ ಕೂಡ ದುಡ್ಡಿಸ್ಕೊಂಡು ಒಳಗಡೆ ಬಿಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಕ್ರಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರುತಿ, ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಲ್ಗತ್ತಿ ಅವರು ರಿಟೈರ್ಡ್ ಪೊಲೀಸ್, ಹಾಗೆ ಉಮೇಶ್ ಅವರು ಮಾತನಾಡ್ತಾ ಇದ್ರು. ಹೆಂಗೆ ಅಂದ್ರೆ ಕೇವಲ ದುಡ್ಡು ಮಾತ್ರ ಅಲ್ಲ, ಹಣ್ಣು 4 ಆಪಲ್ ನ ಕೊಡಿ ಒಳಗಡೆ ಇರೋ ನಮ್ ಸಂಬಂಧಿಗೆ ಅಂತಂದ್ರೆ ಅದ್ರಲ್ಲಿ ಒಂದು ಹೋದ್ರೆ ಹೆಚ್ಚಂತ, ಅಂದ್ರೆ ಆ ಹಣ್ಣನ್ನು ಕಿತ್ಕೊಂಡು ತಿನ್ನೋಷ್ಟು ಬಕಾಸುರಲ್ಲಿ ಇದ್ದಾರೆ ಅಂತ. ಬಟ್ಟೆ ಕಳಿಸಿದ್ರು ಅನ್ಕೊಳ್ಳಿ ಆಚೆಯಿಂದ, ಒಳ್ಳೆ ಬಟ್ಟೆ ಇತ್ತು ಅಂತಂದ್ರೆ ಆ ಬಟ್ಟೆ ಕೈದಿಗೆ ಸಿಗೋದೇ ಇಲ್ಲ, ಅಲ್ಲೇ ಜೈಲಾಧಿಕಾರಿನೋ ಅಥವಾ ಅಲ್ಲಿರೋ ಸೀನಿಯರ್ ರೌಡಿಗಳೋ ಕೈದಿಗಳೋ ಅವ್ರ ಪಾಲಾಗತ್ತೆ ಅಂತ. ಇನ್ನು ಇಂಥದ್ ಸಿಗಲ್ಲ ಅಂತಲ್ಲ, ಅಂಥ ವ್ಯವಸ್ಥೆಗಳು ಕೆಲವೊಂದು ಜೈಲ್ಗಳಲ್ಲಂತೂ ರಾತ್ರಿ ಆಚೆ ಹೋಗಿ ಒಳಗ್ ಬರ್ತಾರಂತೆ. ರಾತ್ರಿ ಆಚೆ ಹೋಗಿ ಮತ್ತೆ ಬೆಳಗಿನ ಜಾವ ಒಳಗ್ ಬರ್ತಾರೆ ಕೈದಿಗಳು. ಇದು ನಮ್ಮ ವ್ಯವಸ್ಥೆ ಹಿಡಿತಾ ಇರೋ ಕನ್ನಡಿ. ದರ್ಶನ್ ಪ್ರಕರಣ ಒಂದು ರಾಜಾತಿಥ್ಯಕ್ಕೆ ಸಂಬಂಧಪಟ್ಟ ಒಂದು ಫೋಟೋ ವಿಡಿಯೋ ವೈರಲ್ ಆಯಿತು, ಅದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಎಂತೆಂಥ ಅಕ್ರಮಗಳು ನಡೀತಾ ಇದೆ ಜೈಲು ಒಳಗಡೆ ಅನ್ನೋದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿ, ಚಿಕ್ಕ ಪುಟ್ಟ ವಿಚಾರಕ್ಕೆ ಗಲಾಟೆಗಳಾಗಿಯೂ ಕೂಡ ಶಿಕ್ಷೆ ಅನುಭವಿಸ್ತಾ ಇರೋ ಕೆಲವರಿದ್ದಾರೆ, ಬಡವರು, ಅವರಿಗೆ ಕಾನೂನಲ್ಲಿ ಸಮರ ಸಾರಿ ಆಚೆ ಬರ್ಲಿಕ್ಕೂ ಕೂಡ ಶಕ್ತಿ ಇರಲ್ಲ. ಇದೇ ಪ್ರಕರಣ ಶ್ರುತಿ, ದರ್ಶನ್ ಹಾಗೆ ಅವರ ಸಹಚರರೇನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಆರೋಪ ಹೊತ್ತು ಒಳಗೆ ಹೋಗಿದ್ದಾರೆ. ದರ್ಶನ್ ಹಾಗೆ ಒಂದ್ 3-4 ಜನನ್ ಬಿಟ್ರೆ ಇನ್ನು ಉಳಿದವ್ರು ಯಾರು ಬೇಲ್ಗೂ ಅರ್ಜಿ ಹಾಕೊಳ್ಳೋ ಪರಿಸ್ಥಿತಿಯಲ್ಲಿ ಅವ್ರ ಸಂಬಂಧಿಕರು ಹೋಗ್ಬಿಟ್ಟು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಭೇಟಿ ಕೊಡ್ಲಿಕ್ಕೆ ಬಸ್ ಚಾರ್ಜ್ ಕಾಸಿಲ್ಲ. ಇಂಥವ್ರದೆಲ್ಲ ಏನ್ ಗತಿ ಹಾಗಾದ್ರೆ? ಅಲ್ಲಿ ಕೊಟ್ಟಿದ್ ತಿನ್ಕೊಂಡು ಆದ ಏನೆಲ್ಲ ಹಿಂಸೆಗಳು ಒಳಗಾಗ್ತಿರತ್ತೆ ಅದನ್ನ ಅನುಭವಿಸ್ಕೊಂಡು ಬಿದ್ದಿರ್ಬೇಕು. ದುಡ್ಡಿದೆಯಾ? ಎಲ್ಲ ಸಿಗತ್ತೆ, ಅದರಲ್ಲೂ ಪೂರ್ತಿ ಸಿಗತ್ತಾ? ಇಲ್ಲ. 1,000 ರೂಪಾಯಿ ಖರ್ಚು ಮಾಡಿದ್ರೆ ಅದರಲ್ಲಿ ಯಾರ ಮೇಲೆ ಖರ್ಚು ಮಾಡಿರ್ತೀರಿ ಒಳಗಿರೋ ಖೈದಿ ಅವ್ರಿಗೆ ಸಿಗೋದು 10 ರೂಪಾಯಿ. ಇನ್ನು 990 ರೂಪಾಯಿನ ನುಂಗ್ ಹಾಕೋ ಖದೀಮರು ಈ ಬಂಧಿಖಾನೆ ಇಲಾಖೆಯಲ್ಲಿದ್ದಾರೆ. ಅದರಲ್ಲೂ ಪರಪ್ಪನ ಅಗ್ರಹಾರ ಕಾರಾಗೃಹ ಅಂತೂ
ಈ ಅಕ್ರಮ ಚಟುವಟಿಕೆಗಳಿಗೇನೆ ನಿರ್ಮಾಣ ಆಗಿರುವ ಒಂದು ರೆಸಾರ್ಟ್ ರೂಪದಲ್ಲಿ ಪರಿವರ್ತನೆ ಆಗಿದೆ. ಯಾವುದೇ ಮುಲಾಜಿಲ್ಲದೆ ರಿಪಬ್ಲಿಕ್ ಕನ್ನಡ ಇದನ್ನು ಹೇಳ್ತಾ ಇದೆ. ನಮ್ಮ ಪ್ರತಿನಿಧಿ ನವೀನ್ ಇದರ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ನಿಮ್ವರೆಗೂ ತಲುಪಿಸ್ತಾ ಇದ್ದಾರೆ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನೀಡ್ತಾ ಹೋಗ್ತಾರೆ. ನವೀನ್, ಹೇಳ್ತಾ ಇದ್ವಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕೇವಲ ದರ್ಶನಕ್ಕೆ ಮಾತ್ರ ಅಲ್ಲ ರಾಜಾತಿಥ್ಯ, ದುಡ್ಡು ಕೊಟ್ರೆ ಎಂತೆಂಥ ವ್ಯವಸ್ಥೆ ಬೇಕಾದ್ರೂ ಆಗುತ್ತೆ, ಆದ್ರೆ ದುಡ್ಡು ಕೊಟ್ಟಿದ್ರಲ್ಲೂ ಹೆಂಗೆ ಹರಿದು ಹಂಚೋಗುತ್ತೆ ಇದೆಲ್ಲದರ ಮಾಹಿತಿ ತಂಬಳಿಲಿದೆ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಸ್ಮಿತಾ, ಪರಪ್ಪನ ಅಗ್ರಹಾರದಲ್ಲಿ ಏನು ಈ ಒಂದು ಜೈಲೇನಿದೆ, ಮುಖ್ಯ ಜೈಲಿಗೂ ಹಾಗೂ ಕ್ವಾರಂಟೈನ್ ಜೈಲೇನಿದೆ ಅಲ್ಲಿಗೆ ಸುಮಾರು ಒಂದು 1/4 ಕಿಲೋಮೀಟರ್ನಷ್ಟು ಡಿಸ್ಟೆನ್ಸ್ ಇದೆ. ಪ್ರಾರಂಭಿಕವಾಗಿ ಯಾವುದೇ ಒಂದು ಕೈದಿಯನ್ನು ಕೋವಿಡ್ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಒಂದು ಜೈಲೇನು ಹೊಸದಾಗಿ ಒಂದು ನಿರ್ಮಾಣ ಆಯಿತು ಅದನ್ನು ಕ್ವಾರಂಟೈನ್ ಜೈಲ್ ಅಂತ ಮಾಡಿದ್ರು. ಆ ಒಂದು ದಿನದಿಂದ ಇಲ್ಲಿವರೆಗೂ ಕೂಡ ಈ ಒಂದು ಜೈಲಿನ ಹೆಸರು ಕ್ವಾರಂಟೈನ್ ಆಗಿಯೇ ಮುಂದುವರ್ಕೊಂಡು ಬಂತು. ಆದರೆ ಈ ಒಂದು ಕ್ವಾರಂಟೈನ್ ಜೈಲಿನ ಹೆಸರಿನಲ್ಲಿ ನಡೆಯುವ ಅಕ್ರಮಗಳೇನಿದೆಯಲ್ಲ ಇದನ್ನು ಯಾರೂ ಕೂಡ ನಂಬಲು ಕೂಡ ಸಾಧ್ಯ ಇಲ್ಲ. ಇದನ್ನು ಪ್ರಾರಂಭದಲ್ಲಿ ಯಾವುದೇ ಒಂದು ಕೈದಿ ಇಲ್ಲಿ ಪರಪ್ಪನ ಜೈಲಿಗೆ ಬಂದರೆ ಅವ್ರನ್ನ ಪ್ರಥಮವಾಗಿ ಕರ್ಕೊಂಡು ಹೋಗೋದು ಕ್ವಾರಂಟೈನ್ ಜೈಲಿಗೆ. ಅಲ್ಲಿ ಅವರನ್ನು ಒಳಗಡೆ ಆ ಒಂದು ಕೊಠಡಿಗಳೇನಿದೆಯಲ್ಲ ಅಲ್ಲಿಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರ ಕೂಡ ಇದೇ ಒಂದು ಜೈಲಿಗೆ ಹೋಗಿದ್ರು. ಅವರು ಕೂಡ ಒಂದು 12 ದಿನ ಅದೇ ಜೈಲಲ್ಲಿ ಇದ್ರು. ಅದಾದ ಬಳಿಕ ಅವ್ರನ್ನ ಮೇನ್ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸ ಆಗುತ್ತೆ. ಇದನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಕ್ವಾರಂಟೈನ್ ಜೈಲಿಗೆ ಪ್ರಾರಂಭದಲ್ಲಿ ಹೋಗ್ತಾರಲ್ಲ ಅವ್ರಿಗೆ ಒಂದಷ್ಟು ಭಯ ಇರುತ್ತೆ, ಏನು ಇಲ್ಲಿ ನಮ್ಮನ್ನು ಏನು ಮಾಡ್ತಾರೋ ಹೇಗಿಡ್ತಾರೋ ಅನ್ನೋದು. ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋ ಒಂದಷ್ಟು ಅಲ್ಲಿನ ಸಿಬ್ಬಂದಿಗಳೇನಿದ್ದಾರೆ 4 ಬಾರಿ ಟ್ರಾನ್ಸ್ಫರ್ ಆದರೂ ಇಲ್ಲಿಗೆ ವಾಪಸ್ ಹಾಕ್ಸ್ಕೊಂಡು ಬಂದು ಮೈನ್ ಜೈಲಲ್ಲಿ ಕೆಲಸ ಮಾಡಲ್ಲ, ಇವರು ಕ್ವಾರಂಟೈನ್ ಜೈಲಲ್ಲೇ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರಿಗೆ ಅಲ್ಲಿನ ಅಕ್ರಮಗಳು ಏನೇನು ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ಇಲ್ಲಿ ಪ್ರಮುಖವಾಗಿ ಶ್ರೀಕಿ ಕೂಡ ಇದೇ ಜೈಲಲ್ಲಿ ಸುಮಾರು ದಿನ ಇದ್ದು ಒಂದಷ್ಟು ಹೊರಗಡೆ ಬಂದಾಗಲೂ ಕೂಡ ಇದನ್ನ ಬಹಿರಂಗವಾಗಿಯೇ ಮಾತನಾಡಿದೆ. ಇಲ್ಲಿ ಒಳಗಡೆ ಏನೇನಿದೆ ಅನ್ನೋದನ್ನ ಕೆಲವೊಂದ್ಸರಿ ಹೇಳಿದೆ. ಅಂದ್ರೆ ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಜೈಲಿನಲ್ಲಿ ಇರುವಂತಹ ಕೆಲವು ಸಿಬ್ಬಂದಿಗಳೇನಿದಾರಲ್ಲ ಇವರು ಒಂದು ಸಿಗರೇಟ್ ಪ್ಯಾಕೆಟ್ ಅನ್ನು ಒಳಗಡೆ ತರಬೇಕಾದ್ರೆ 3,000ದಿಂದ 4,000 ರೂಪಾಯಿ ಕೂಡ ತಗೊಂತಾರೆ. ಜೊತೆಗೆ ಯಾರಾದರೂ ಪ್ರಮುಖ ರೌಡಿ ಶೀಟರ್ಗಳು ಕೊಲೆ ಆರೋಪದಲ್ಲಿ ಈ ರೀತಿಯ ಪ್ರಕರಣಗಳಲ್ಲಿ ಒಳಗಡೆ ಕ್ವಾರಂಟೈನ್ ಜೈಲಿಗೆ ಹೋದರೆ ಅವರೇನಾದರೂ ಹಣ ಉಳ್ಳವರಾದರೆ ಅವರಿಗೆ ಪ್ರತ್ಯೇಕ ಕೊಟ್ಟಿಯನ್ನು ಕೊಡೋದಕ್ಕೆ 50ರಿಂದ 1 ಲಕ್ಷ ರೂಪಾಯಿಯನ್ನು ಪಡೆಯೋದು ನಮ್ಮ ಹತ್ರ ಒಂದಷ್ಟು ಆಡಿಯೋ ಕೂಡ ಆ ಒಂದು ಪ್ರಕರಣದಲ್ಲಿ ಬಂದಂಥವು ಹಿಂದೆ ಕೇಳಿಸ್ಕೊಂಡಿದ್ವಿ. ಇದಲ್ಲದೆ ಹಣ್ಣನ್ನು ಏನು ತಗೊಂಡು ಒಳಗಡೆ ಹೋಗಿ ಕೊಡ್ತಾರಲ್ಲ ಅವ್ರ ಹತ್ರ ಅರ್ಧ ಹಣ್ಣನ್ನು ಕಿತ್ಕೊಂಡು ಮನೆಗೆ ಹೋಗೋದು. ಜೊತೆಗೆ ಸಂಜೆ ಆದರೆ ನೀವು ಕೆಲವೊಂದು ಸಿಬ್ಬಂದಿಗಳು ಮನೆಗೆ ಹೋಗ್ತಾರೆ ಅದೇ ದಾರಿಯಲ್ಲಿ ನೀವು ನೋಡಬೇಕು ಕ್ವಾರ್ಟರ್ಸ್ಗೆ. ಎಲ್ಲ ಸಿಬ್ಬಂದಿಗಳಲ್ಲ, ಕೆಲವೊಂದು ತುಂಬ ಒಳ್ಳೆ ಅಲ್ಲಿ ಇವತ್ತು ಕೂಡ ಹೆಸರು ಮಾಡಬೇಕು, ನಾವು ಒಂದು ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ಬಂದಿರುವಷ್ಟು ಒಂದಷ್ಟು ಸಿಬ್ಬಂದಿಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸಾಕಷ್ಟು ಒಳ್ಳೆ ಹೆಸರುಗಳನ್ನು ಕೂಡ ಮಾಡಿದ್ದಾರೆ. ಇವರೆಲ್ಲರ ಮಧ್ಯೆ ಇಂತಹ ಸಿಬ್ಬಂದಿಗಳು ಸಾಯಂಕಾಲ ಆದರೆ ಒಂದಷ್ಟು ಚೀಲದಲ್ಲಿ ಬೇರೆ ಬೇರೆ ಹಣ್ಣನ್ನು ಮಿಕ್ಸ್ ತಗೊಂಡು ಹೋಗ್ತಾರೆ. ಏನು ಮಿಕ್ಸ್ ಹಣ್ಣನ್ನು ನಿಮಗೆ ಪರಪ್ಪನ ಅಗ್ರಹಾರ ಜೈಲು ಒಳಗಡೆ ಏನಾದರೂ ಕೊಡೋದಕ್ಕೆ ಅಲ್ಲೇನಾದ್ರು ಮಾರ್ಕೆಟ್ ಇದೆಯಾ? ಇದೆಲ್ಲ ಎಲ್ಲಿಂದ ಬರುತ್ತೆ? ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಅಲ್ಲಿ. ಇದೆಲ್ಲವೂ ಕೂಡ ಹಿರಿಯ ಅಧಿಕಾರಿಗಳಿಗೂ ಗೊತ್ತಿರುತ್ತೆ, ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ಗಳಿಗೂ ಗೊತ್ತಿರುತ್ತೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನಂತ ಹೇಳಿದ್ರೆ, ಕ್ವಾರಂಟೈನ್ ಜೈಲಿನಲ್ಲಿ ಹಲವಾರು ವರ್ಷಗಳಿಂದ ಅದೇ ಒಂದು ಕೊಠಡಿಯ ಭದ್ರತಾ ಕೊಠಡಿ ಸುತ್ತಮುತ್ತ ಇರುವಂಥವರು ಒಳಗಡೆ ಹೋಗಬೇಕಾದ್ರೆ ಚೆಕ್ ಮಾಡೋಕ್ಕಿದ್ದಾರಲ್ಲ ಅಂತಹ ಜೈಲರ್ಗಳು, ಈ ಒಂದು ಜೈಲರ್ಗಳನ್ನು ಇದುವರೆಗೂ ಕೂಡ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಅವರೇ ಏನು ಮಾಡ್ತಾರೆ, ಯಾರಾದರೂ ಇಲ್ಲಿ ಮಾಧ್ಯಮದವರು ಏನಾದರೂ ಚೆಕ್ ಪೋಸ್ಟ್ ಬಳಿ ಕಂಡು ಬಂದರೆ 2 ವೀಲರ್ನಲ್ಲಿ ಬರೋದು, ನೀವು ಅಲ್ಲಿ ಸ್ವಲ್ಪ ದೂರದಲ್ಲಿರಿ ನಾವು ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಒಳಗಡೆ ಜೈಲಿಗೆ ಹೋಗಿ ಬಿಡ್ತೀವಿ ಅಂತ. ಅಂದರೆ ಇಲ್ಲಿ ಮುಖ್ಯ ಜೈಲಿನಲ್ಲಿ ಏನಾಗುತ್ತೆ ಅಂದರೆ ಕರ್ನಾಟಕ ರಾಜ್ಯ ಮೀಸಲು ಭದ್ರತಾ ಪಡೆಯವರು ಚೆಕ್ ಮಾಡ್ತಾರೆ, ಯಾರೇ ಬಂದರೂ ಕೂಡ ಅಲ್ಲಿ ಚೆಕ್ ಮಾಡ್ತಾರೆ. ಆದರೆ ಕ್ವಾರಂಟೈನ್ ಜೈಲಿನಲ್ಲಿ ಇದು ಯಾವುದೂ ಕೂಡ ಇಲ್ಲ. ಅಲ್ಲಿ ಕೇವಲ ಜೈಲು ಸಿಬ್ಬಂದಿಗಳು ಮಾತ್ರ ಇರ್ತಾರೆ, ಅವರೇ ತಪಾಸಣೆಯನ್ನು ಮಾಡಿ ಒಳಗಡೆ ಬಿಡ್ತಾರೆ. CCTV ಅನ್ನೋದು ಅವರ ಕೈ ಒಳಗಡೆ ಇರೋದ್ರಿಂದಾಗಿ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅದೆಲ್ಲವನ್ನು ನಿಭಾಯಿಸ್ಕೊಂಡು ಬಂದಿದ್ದು. ಈಗ ಈ ಒಂದು ಅಕ್ರಮವನ್ನ ಖುದ್ದು ಹಿರಿಯ ಅಧಿಕಾರಿಗಳು ಇನ್ನಾದರೂ ಪ್ರಶ್ನೆ ಮಾಡ್ತಾರಾ ಅನ್ನೋದು ಕೂಡ ಈಗ ಒಂದು ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಸ್ಮಿತಾ, ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ. ಇನ್ನು ಹುಚ್ಚು ಅಭಿಮಾನಿಯ ಸಹವಾಸ ದಾಸನನ್ನ ಬಳ್ಳಾರಿಗೆ ಎತ್ತಂಗಡಿ ಮಾಡಿಸಿದೆ. ರೌಡಿ ಶೀಟರ್ಗಳ ಸಹವಾಸ ಪೊರ್ಕಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ದರ್ಶನ್ ಬೇಲ್ಗೆ ಕೊಡಲಿ ಏಟು ಹಾಕಲಿದೆ ಅಂತೆ. ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗು, ಪಕ್ಕದಲ್ಲಿ ರೌಡಿ ಶೀಟರ್ಸು, ಜೈಲಲ್ಲಿದ್ದುಕೊಂಡೇ ವಿಡಿಯೋ ಕಾಲು. ಇಷ್ಟೇ ಅಲ್ಲ, ಬೆಡ್ ಮೇಲೆ ಭೂಪತಿಯ ಫೋಟೋ. ಇದೇ ಫೋಟೋಗಳು ಪರಪ್ಪನ ಅಗ್ರಹಾರದಲ್ಲಿ ಕಳ್ಳಾಟವಾಡಿದ್ದ ಕಾಟೇರನಿಗೆ ಇದೇ ಫೋಟೋಗಳು ಮುಳುವಾಗಿ ಬಿಟ್ಟಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಪೊರ್ಕಿಯನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಿಸಿದೆ. ಇಷ್ಟೇ ಅಲ್ಲ, ದರ್ಶನ್ ಬೇಲ್ಗೂ ಇದು ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರೌಡಿ ಶೀಟರ್ಗಳಿಂದ ದರ್ಶನ್ ಬೇಲ್ಗೆ ಕಂಟಕ. ಕಾಟೇರ
ಬಿಡುಗಡೆ ಭಾಗ್ಯ ದೂರ ದೂರ ದೂರ. ನಿಜ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗಾಗಲೇ ಪೊಲೀಸರು ಅಂತಿಮ ತಯಾರಿಯಲ್ಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸುತ್ತಿದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ ರೆಡಿಯಾಗಿದ್ದಾನೆ. ಆದ್ರೆ ಜೈಲು ಫೋಟೋಗಳು ಕಾಟೇರನ ಜಾಮೀನಿಗೆ ಅಡ್ಡಿ ಮಾಡಲಿವೆ. ಎಸ್, ಸಾಮಾನ್ಯವಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಿದಾಗ ಸರ್ಕಾರಿ ವಕೀಲರು ಆಕ್ಷೇಪಣೆ ಸಲ್ಲಿಸುತ್ತಾರೆ. ಈ ವೇಳೆ ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿದ್ದೇ ಪೊಲೀಸರಿಗೆ ಅಸ್ತ್ರವಾಗುತ್ತೆ. ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ನಾಗ ರೌಡಿ ಶೀಟರ್ ಧರ್ಮ ಬೇಕರಿ ರಘು ಜೊತೆ ಕಾಣಿಸಿಕೊಂಡಿರೋದು ಖಾಕಿಗೆ ಬ್ರಹ್ಮಾಸ್ತ್ರವಾಗುತ್ತೆ. ಅಷ್ಟಕ್ಕೂ ಅದ್ಹೇಗೆ ಅಂತ ಹೇಳ್ತೀವಿ ಕೇಳಿ. ರೌಡಿ ಶೀಟರ್ ಮೂಲಕ ದರ್ಶನ್ ಸಾಕ್ಷಿಗಳಿಗೆ, ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಬೆದರಿಸುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರು ಅಬ್ಜೆಕ್ಷನ್ ಹಾಕ್ತಾರೆ. ಆಗ ಪೊರ್ಕಿ ಜಾಮೀನಿಗೆ ಮತ್ತಷ್ಟು ಕಂಟಕವಾಗಲಿದೆ. ಅಭಿಮಾನಿಗಳು ಮಾಡಿದ ಕೆಲಸದಿಂದ ದಾಸ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದಾನೆ. ಈಗ ರೌಡಿ ಶೀಟರ್ ಸಹವಾಸ ಪೊರ್ಕಿ ಜಾಮೀನನ್ನ ಬಲಿ ಪಡೆದರೂ ಯಾವುದೇ ಆಶ್ಚರ್ಯವೇನಿಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಆರಾಮಾಗಿದ್ರು ದರ್ಶನ್. ಯಾವಾಗ ಅದೊಂದು ಫೋಟೋ ವೈರಲ್ ಆಯ್ತು, ಗ್ರಾಚಾರ ಕೆಡ್ತು. ಮತ್ತೆ ಇನ್ಫ್ಯಾಕ್ಟ್ ನಮಗ್ ಸಿಕ್ಕಿರೋ ಮಾಹಿತಿ ಗೊತ್ತಿಲ್ಲ, ನಮಗೆ ಸೋರ್ಸ್ ಬೇಸ್ಡ್ ಇರುತ್ತೆ. ಇದೇ ಖಾತ್ರಿನಾ ಅಂತ ಕೇಳಿದ್ರೆ ನಮ್ಮ ಹತ್ರನೂ ಉತ್ತರ ಇಲ್ಲ. ಬಟ್ ನಮಗ್ ಸಿಕ್ಕಿರೋ ಮಾಹಿತಿ, ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟು ಅಂತ ಸುದ್ದಿ ಬಂತು, ದರ್ಶನ್ ಅವ್ರು ಹೇಳಿದ್ರಂತೆ ನಂದೇನು ತಪ್ಪಿಲ್ಲ, ನನ್ನನ್ನ ಶಿಫ್ಟ್ ಮಾಡಬೇಡಿ, ಬಳ್ಳಾರಿಗೆ ಹೋಗ್ಲಿಕ್ಕೆ ನಾನು ಸುತಾರಾಮ್ ರೆಡಿ ಇಲ್ಲ ಅಂತ ಹೇಳಿ. ಯಾಕಂತಂದ್ರೆ ಇಲ್ಲಿ ಅಡ್ಜಸ್ಟ್ ಆಗಕ್ಕೇನೆ ಒಂದಷ್ಟು ಸಮಯ. ಈಗಷ್ಟೇ ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಿದ್ರು, ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಅಡ್ಜಸ್ಟ್ ಆಗಕ್ಕೇನೆ ಒಂದಷ್ಟು ದಿನ ಹಿಡಿದಿದೆ. ಈಗ ಮತ್ತೆ ಬಳ್ಳಾರಿ, ಅಲ್ಲಿ ಜೊತೆಲಿದ್ದವ್ರು ಯಾರು ಇರಲ್ಲ, ಅಲ್ಲಿನೆಂಥ ವ್ಯವಸ್ಥೆನೋ, ಸಹಜವಾಗಿ ಒಂದು ರೀತಿಯ ಆತಂಕ ಆಗೇ ಆಗಿರುತ್ತೆ. ಎನಿವೆ, ಇಷ್ಟೆಲ್ಲ ಆತಂಕಕ್ಕೆ ಕಾರಣವಾಗುವಂಥದ್ದು, ದರ್ಶನ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಲಿಕ್ಕೆ ಕಾರಣವಾಗಿದ್ದು ಅಂತಂದ್ರೆ ಅದೊಂದು ಈ ಫೋಟೋ ಏನು ಗಮನಿಸ್ತಿದ್ದೀರಿ, ಇದು ವೈರಲ್ ಆಗಿದ್ದು. ಈ ರೌಡಿ ಶೀಟರ್ ನಾಗ ಏನಿದ್ದಾನೆ, ವಿಲ್ಸನ್ ಗಾರ್ಡನ್ ನಾಗ, ಆತನ ಜೊತೆಯಲ್ಲಿ ಕೂತು ಈ ಫೋಟೋ ಏನು ವೈರಲ್ ಆಯಿತು, ಅದೇನೇ ಇವತ್ತು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗೋ ಹಾಗಾಗಿದೆ. ಫೋಟೋ ರಿವೀಲ್ ಆಗಿದ್ದು ಹೇಗೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್. ಜೈಲು ಒಳಗಿರೋ ಪರಿಸ್ಥಿತಿಯನ್ನ ಹೊರ ಪ್ರಪಂಚಕ್ಕೆ ಕಳಿಸಿದ ಯಾರು, ಯಾಕೆ, ಯಾವ ಕಾರಣಕ್ಕೆ, ಇದ್ರೆ ಇನ್ ಡೀಟೇಲ್ ಒಂದು ರಿಪೋರ್ಟ್ ಇದೆ, ಗಮನಿಸಿ. ಎರಡು ಫೋಟೋ, ಒಂದು ವಿಡಿಯೋ ಕಾಲ್ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿದ್ದ ಕಾಟೇರನಿಗೆ ಬಳ್ಳಾರಿ ಜೈಲಿನ ದರ್ಶನ ಮಾಡಿಸಿದೆ. ಪವಿತ್ರ ಪೊರ್ಕಿಯನ್ನ ದೂರ ದೂರ ಮಾಡಿದೆ. ಬೆಂಗಳೂರಲ್ಲಿ ತಂಪಾಗಿದ್ದ ಅಯ್ಯನನ್ನ ಬಳ್ಳಾರಿಯಲ್ಲಿ ಬೆವರುವಂತೆ ಮಾಡಿದೆ. ಜಗ್ಗುದಾದ ಜೈಲು ಫೋಟೋ ರಿವೀಲ್ ಆಗಿದ್ದೇಗೆ? ದರ್ಶನ್ ಜೈಲಲ್ಲಿ ರೌಡಿ ಶೀಟರ್ಗಳ ಜೊತೆ ಇದ್ದ ಫೋಟೋ ರಿವೀಲ್ ಆಗೋಕೆ ಕಾರಣ ಮತ್ತದೇ ರೌಡಿ ಶೀಟರ್ಗಳೇ. ಇಬ್ಬರು ರೌಡಿ ಶೀಟರ್ಗಳ ನಡುವಿನ ಪೈಪೋಟಿ ಕೇವಲ ಪೈಪೋಟಿ ಮಾತ್ರವಲ್ಲ, ಬಿಲ್ಡಪ್ ಕೂಡ. ನಿಜ, ಜೈಲಲ್ಲಿ ದರ್ಶನ್ ಅನ್ನ ನೋಡಿಕೊಳ್ಳೋಕೆ ಎರಡು ಗ್ಯಾಂಗ್ಗಳು ಪೈಪೋಟಿಗೆ ಬಿದ್ದಿದ್ವು. ವಿಲ್ಸನ್ ಗಾರ್ಡನ್ ನಾಗ ಸೈಕಲ್ ರವಿ ಗ್ಯಾಂಗ್ ಜಿದ್ದಾಜಿದ್ದಿಗೆ ಬಿದ್ದಿದ್ವು. ಜೈಲಿನಲ್ಲಿ ಇಬ್ಬರ ಜೊತೆಯೂ ಪೊರ್ಕಿ ಚೆನ್ನಾಗಿಯೇ ಇದ್ದ. ಒಮ್ಮೆ ವಿಲ್ಸನ್ ಗಾರ್ಡನ್ ನಾಗನ ಆತಿಥ್ಯ ಸ್ವೀಕರಿಸುತ್ತಿದ್ದ, ಮತ್ತೊಮ್ಮೆ ಸೈಕಲ್ ರವಿ ಹುಡುಗರ ರಾಜಾತಿಥ್ಯವನ್ನೂ ಪಡೆಯುತ್ತಿದ್ದ. ಸೈಕಲ್ ರವಿ ಸದ್ಯ ಜೈಲಲ್ಲಿ ಇಲ್ಲದ ಕಾರಣ ಆತನ ಶಿಷ್ಯ ಬೇಕರಿ ರಘು ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿದ್ದ. ಹೀಗಿರುವಾಗ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಹುಡುಗ ವೇಲು ದರ್ಶನ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದ. ಇದೇ ವೇಳೆ ವೇಲು ದರ್ಶನ್ ನಮ್ಮ ಜೊತೆ ಇದ್ದಾನೆ ಅಂತ ತೋರಿಸಿಕೊಳ್ಳೋಕೆ ಒಂದು ಫೋಟೋ ತೆಗೆದಿದ್ದ. ಆ ಫೋಟೋನ ತಮ್ಮ ಹುಡುಗರಿಗೆ ಕಳಿಸಿ ಬಿಲ್ಡಪ್ ಕೊಟ್ಟಿದ್ದ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಸಿಗರೆಟ್ ಸೇದುತ್ತಿದ್ದ ಫೋಟೋ ತೆಗೆದಿದ್ದು ವೇಲು. ಅದೂ ಕೂಡ ಶೋಕಿಗಾಗಿ ತೆಗೆದಿದ್ದು, ಹುಡುಗರ ಮುಂದೆ ಬಿಲ್ಡಪ್ ಕೊಡೋಕೆ ಕ್ಲಿಕ್ಕಿಸಿದ್ದು. ಆದ್ರೆ ಮಿಕ ಆಗಿದ್ದು ಮಾತ್ರ ದಾಸ. ಬೆಂಗಳೂರಿನಿಂದ ಬಳ್ಳಾರಿಗೆ ಎತ್ತಂಗಡಿಯಾಗಿದ್ದು ಮಾತ್ರ ಕಾಟೇರ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.